ನಮಸ್ಕಾರ. ನಾನು ಲಾಸ್ಟ್ ಕ್ಲಾಸಲ್ಲಿ ಏನಪ್ಪ ಅಂತಂದರೆ ಇಂಟರ್ಜೆಕ್ಷನಲ್ಲಿ ಏನಪ್ಪ ಅಂದ್ರೆ ಮುಕ್ತಾಯವನ್ನು ಮಾಡಿದ್ದೆ ಕ್ಲಾಸು. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ಕೈಂಡ್ಸ್ ಆಫ್ ನೌನನ್ನು ಹೇಳ್ತಾ ಇದ್ದೀನಿ. ಕೈಂಡ್ಸ್ ಆಫ್ ನೌನ್ ಅಂದ್ರೇನು? ನಾಮಪದದ ವಿಧಗಳು ಅಂತೇಳಿ ಅರ್ಥ. ನಾಮಪದದಲ್ಲಿ ಏನಪ್ಪ ಅಂದರೆ ಎಷ್ಟು ವಿಧಗಳನ್ನು ನಾವು ನೋಡೋಣ ಬನ್ನಿ. ನೋಡ್ರಿ ಇಲ್ಲಿ ನೌನ್ಸ್ ಆರ್ ಡಿವೈಡೆಡ್ ಇಂಟು 8 ಕೈಂಡ್ಸ್. ನಾಮಪದಗಳನ್ನು ನಾವು ಎಷ್ಟು ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ ಅಂತಂದರೆ 8 ವಿಧಗಳನ್ನಾಗಿ ಏನಪ್ಪ ಅಂದ್ರೆ ವಿಂಗಡಿಸಿದ್ದಾರೆ. ಅವು ಯಾವುವು ಅಂತ ನೋಡೋಣ ಬನ್ನಿ. ಕಾಮನ್ ನೌನ್ ಅಂದರೆ ಸಾಮಾನ್ಯ ನಾಮಪದ. ಪ್ರಾಪರ್ ನೌನ್ ಅಂದರೆ ಅಂಕಿತ ನಾಮಪದ. ಅಫೆಕ್ಟಿವ್ ನೌನ್ ಅಂದರೆ ಸಮುದಾಯವಾಚಕ ನಾಮಪದ. ಕನೆಕ್ಟ್ ನೌನ್ ವಾಸ್ತವಿಕ ನಾಮಪದ. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಭಾವನಾಮ ನಾಮಪದ. ಕೌಂಟೇಬಲ್ ನೌನ್ ಅಂದರೆ ಎಣಿಸುವ ನಾಮಪದ. ಅನ್ಕೌಂಟೇಬಲ್ ನೌನ್ ಅಂದರೆ ಎಣಿಸಲಾಗದ ನಾಮಪದ. ಮಟೀರಿಯಲ್ ನೌನ್ ಅಂದರೆ ವಸ್ತು ನಾಮಪದ. ಫಸ್ಟ್ನೇದು ಯಾವುದಪ್ಪ ಅಂದರೆ ನಾವು ಕಾಮನ್ ನೌನನ್ನು ನೋಡೋಣ. ಕಾಮನ್ ನೌನ್ ಅಂದರೆ ಏನ್ರಿ? ರೂಢನಾಮ. ರೂಢಿಯಿಂದ ಬಂದಿರುತ್ತದಲ್ರಿ, ಅದಕ್ಕೆ ಏನಂತ ಹೇಳ್ತಾರೆ? ರೂಢನಾಮ ಅಂತೇಳಿ ಹೇಳ್ತಾರೆ. ರೂಢಿಯಿಂದ ಅಂದರೆ ಏನು? ಇವಾಗ ಹುಡುಗ ಅಂತೇಳಿ ಕರೀತಾರೆ, ಹೌದಾ? ಮತ್ತು ಏನಪ್ಪ ಅಂದರೆ ಹುಡುಗಿ ಅಂತಲೂ ಹೇಳ್ತಾರೆ. ಅದು ಒಂದು ವಸ್ತು ಅಂತಲೂ ಹೇಳ್ತಾರೆ. ಮತ್ತು ಏನಪ್ಪ ಅಂದ್ರೆ ಸಿಟಿ ಅಂದರೆ ಏನಪ್ಪ ಅಂತಂದ್ರೆ ನಗರ, ಆ ಥರ ಹೇಳ್ತಾರೆ. ಅವಕ್ಕೇನಪ್ಪ ಅಂದ್ರೆ ನಾವು ಹೆಸರನ್ನು ಇಟ್ಟಿರೋದಿಲ್ಲ. ಹೆಸರೇನಪ್ಪ ಅಂದರೆ ಅದೇ ರೂಢಿಯಿಂದ ಬಂದಿರುವಂಥದ್ದಕ್ಕೆ ಏನಂತ ಹೇಳ್ತಾರೆ? ರೂಢನಾಮ ಅಂತೇಳಿ ಹೇಳ್ತಾರೆ. ಎಕ್ಸಾಂಪಲ್ ಇಲ್ಲಿ ಏನಪ್ಪ ಅಂದರೆ ನೋಡೋಣ ಏನಂತೇಳಿ. ಕಾಮನ್ ನೌನ್ ಅಂದರೆ ಎ ಕಾಮನ್ ನೌನ್ ಈಸ್ ಎ ನೇಮ್ ಗಿವನ್ ಇನ್ ಕಾಮನ್ ಟು ಎವ್ರಿ ಪರ್ಸನ್ ಆರ್ ಥಿಂಗ್ ಆಫ್ ದ ಸೇಮ್ ಕ್ಲಾಸ್ ಆರ್ ಕೈಂಡ್. ಒಂದೇ ರೀತಿಯ ಎಲ್ಲ ವ್ಯಕ್ತಿಗಳನ್ನು ಹೆಸರಿಸುವ ನಾಮಪದವನ್ನು ಏನಂತ ಹೇಳ್ತೀವಿ ನಾವು? ರೂಢನಾಮ ಅಂತ ಹೇಳ್ತೀವಿ. ಆವಾಗಲೇ ಹೇಳಿದ್ನಲ್ರಿ, ಅದೇ ರೀತಿಯಾಗಿ ನೋಡ್ರಿ ಇಲ್ಲಿ ಏನಪ್ಪ ಅಂತಂದರೆ ಆಲ್ ಪರ್ಸನ್ಸ್ ಆಫ್ ದ ಸೇಮ್ ಕೈಂಡ್ ಎಕ್ಸ್ಪ್ರೆಸ್ಸಿಂಗ್ ಸಿಮಿಲರ್ ಡೀಟೇಲ್ಸ್. ಏನಪ್ಪ ಅಂದ್ರೆ ಒಂದೇ ರೀತಿಯ ಎಲ್ಲ ವ್ಯಕ್ತಿಗಳ ಕುರಿತು ಏನಪ್ಪ ಅಂದ್ರೆ ಅವತ್ತು ಪರ್ಸನ್ ಇನ್ ಎ ಜನರಲ್ ವ್ಯಕ್ತಿಗಳನ್ನು ಏನಪ್ಪ ಅಂದ್ರೆ ಒಂದೇ ರೀತಿಯ ವಿವರಗಳನ್ನು ನೀಡುವುದು. ಎಕ್ಸಾಂಪಲ್ಸ್ ಹೇಳಿದ್ದೆ ನೋಡ್ರಿ ಅವಾಗಲೇ. ಏನಪ್ಪ ಅಂದರೆ ಗರ್ಲ್, ಬಾಯ್, ವುಮನ್, ಟೀಚರ್, ಮ್ಯಾನ್, ಕಿಂಗ್, ಕ್ವೀನ್, ಆಫೀಸರ್, ಪೋಯೆಟ್, ಡ್ರಮೆಸ್ಟಿಕ್, ಮರ್ಚೆಂಟ್, ಟ್ರಾವೆಲರ್, ಸಿಟಿ, ವಿಲೇಜ್, ಟೌನ್, ರೀಜನ್, ಡಿಸ್ಟಿಕ್. ಇವಕ್ಕೆಲ್ಲ ಏನಪ್ಪ ಅಂದ್ರೆ ಅವರು ರೂಢಿಯಿಂದ ಬಂದಿರುವಂಥದ್ದು ಹೆಸರು. ಇದನ್ನೇನಪ್ಪ ಅಂದರೆ ಯಾರು ಕೂಡ ಏನಪ್ಪ ಅಂದ್ರೆ ಇಟ್ಟಿರೋದಿಲ್ಲ. ಅದು ತಾನಾಗಿ ಏನಪ್ಪ ಅಂದ್ರೆ ಹುಟ್ಟಿಸಿಕೊಂಡು ಬಂದಿರುವಂಥ ರೂಢಿಯಿಂದ ಬಂದಿರುವಂಥ ಹೆಸರುಗಳನ್ನು ಏನಂತ ಹೇಳ್ತೀವಿ ನಾವು? ಕಾಮನ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನೋಡ್ರಿ ಇಲ್ಲಿ. ಆಲ್ ಪ್ಲೇಸಸ್ ಆಫ್ ದ ಸೇಮ್ ಕೈಂಡ್. ಏನಪ್ಪ ಅಂದರೆ ಎಲ್ಲ ಪ್ಲೇಸಸ್ದು ಏನಪ್ಪ ಅಂದರೆ ಸೇಮ್ ಅದೇ ರೀತಿಯಾಗಿ ಇರ್ತವೆ ನೋಡ್ರಿ. ಸ್ಕೂಲ್, ಮಾರ್ಕೆಟ್, ಸ್ಟೇಷನ್, ಡಿಸ್ಟಿಕ್, ಸಿಟಿ, ವಿಲೇಜ್, ಎಕ್ಸ್ಟ್ರಾ. ಒಂದೇ ರೀತಿಯ ಎಲ್ಲ ಸ್ಥಳಗಳನ್ನು ಏನಪ್ಪ ಅಂದ್ರೆ ಇದೇ ರೀತಿಯಾಗಿ ಹೇಳುವುದು. ಏನಪ್ಪ ಅಂದರೆ ಶಾಲೆ, ಮಾರುಕಟ್ಟೆ, ನಿಲ್ದಾಣ, ಜಿಲ್ಲೆ, ಪಟ್ಟಣ, ಊರು ಇತ್ಯಾದಿ ಇವೆಲ್ಲವು. ನೆಕ್ಸ್ಟು ವಿಚ್ ಪ್ರೊವೈಡ್ಸ್ ಡೀಟೇಲ್ಸ್ ಅಬೌಟ್ ಸೇಮ್ ಕೈಂಡ್ ಆಫ್ ಪ್ಲೇಸ್. ಒಂದೇ ರೀತಿಯ ಸ್ಥಳಗಳ ಕುರಿತು ನೀಡುವುದು ಅಂತಲೇ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಹೇಳ್ತೀನಿ ನೋಡ್ರಿ ಇಲ್ಲಿ. ಆಲ್ ಥಿಂಗ್ಸ್ ಆಫ್ ದ ಸೇಮ್ ಕೈಂಡ್. ಚೇರ್, ರೋಸ್, ಎಗ್, ಟೇಬಲ್, ಪೆನ್, ಶರ್ಟ್, ಪ್ಯಾಂಟ್. ಇವೆಲ್ಲವೂ ಏನಪ್ಪ ಅಂತಂದರೆ ರೂಢಿಯಿಂದ ಬಂದಿರುವಂಥದ್ದು. ಇದೇನಪ್ಪ ಅಂದರೆ ಯಾರು ಕೂಡ ಇಟ್ಟಿರೋದಿಲ್ಲ. ಏನಪ್ಪ ಅಂದ್ರೆ ಕರಿತಾ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕರಿತಾ ಏನಪ್ಪ ಅಂದ್ರೆ ಅದು ರೂಢಿಯಿಂದ ಬಂದಿರುವಂಥ ಹೆಸರು ಇದು. ನೆಕ್ಸ್ಟ್ ನೋಡ್ರಿ ಇಲ್ಲಿ. ವಿಚ್ ಡೀಲ್ಸ್ ವಿತ್ ದ ಡೀಟೇಲ್ಸ್ ಆಫ್ ಸೇಮ್ ಕೈಂಡ್ ಆಫ್ ಥಿಂಗ್. ಒಂದೇ ರೀತಿಯ ವಸ್ತುಗಳನ್ನು ಕುರಿತು ವಿವರ ನೀಡುವುದು. ಆವಾಗಲೇ ಹೇಳಿದ್ನಲ್ರಿ, ಅದೇ ರೀತಿಯಾಗಿ. ಆಲ್ ಎನಿಮಲ್ಸ್ ಆಫ್ ದ ಸೇಮ್ ಕೈಂಡ್. ನೋಡ್ರಿ ಇದೇ ರೀತಿಯಾಗಿ ಏನಪ್ಪ ಅಂದ್ರೆ ಪ್ರಾಣಿಗಳನ್ನು ಕೂಡ ಏನಪ್ಪ ಅಂದ್ರೆ ಸೇಮ್ ಅದೇ ರೀತಿಯಾಗಿ ರೂಢಿಯಿಂದನೇ ಕರಿತಾ ಬರ್ತಾರೆ. ಯಾವ ಥರ ಅಂತಂದರೆ ಲಾಯನ್, ಟೈಗರ್, ಡಾಗ್, ಕ್ಯಾಟ್, ಡಾಂಕಿ, ಮಂಕಿ, ರ್ಯಾಟ್. ಇವೆಲ್ಲ ಏನಪ್ಪ ಅಂದ್ರೆ ಪ್ರಾಣಿಗಳನ್ನು ಅದೇ ರೀತಿಯಾಗಿ ಕರಿತಾ ಬರ್ತಾರೆ. ನಾಯಿ ಅಂದರೆ ಬೆಕ್ಕು ಅಂತ ಹೇಳ್ತಾರೆ. ಇವಾಗ ಏನು ಮಾಡ್ತಾರೆ, ನಾಯಿಗೆ ಒಂದು ಬೇರೆ ಹೆಸರು ಅವರಾಗಿ ಏನಪ್ಪ ಅಂದ್ರೆ ಅವ್ರ ಮನೆಯಲ್ಲಿ ಚಾಯ್ಸ್ ಮಾಡಿ ಇಡ್ತಾರೆ. ಅದಕ್ಕೆ ಏನಪ್ಪ ಅಂತಂದರೆ ಅದು ಬೇರೆದಾಗುತ್ತೆ. ಇದಕ್ಕೇನಪ್ಪ ಅಂದರೆ ನಾಯಿ ಅನ್ನೋದೇನಪ್ಪ ಅಂದ್ರೆ ಬೆಕ್ಕು. ಈ ಥರ ಎಲ್ಲ ಏನಪ್ಪ ಅಂತಂದರೆ ರೂಢನಾಮ ಅಂತಲೇ ಹೇಳ್ತಾರೆ, ರೂಢಿಯಿಂದ ಬಂದಿರುವುದು. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ನೋಡೋಣ ಅಂತಂದರೆ ಪ್ರಾಪರ್ ನೌನ್ ಅಂದ್ರೇನು? ಅಂಕಿತ ನಾಮವನ್ನು ನೋಡೋಣ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅನ್ನೋದನ್ನು ಏನಪ್ಪ ಅಂದರೆ ನಾನು ನಾಳಿನ ಕ್ಲಾಸಿನಲ್ಲಿ ಹೇಳ್ತೇನೆ.